ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವ ಪತ್ರಿಕಾರರಿಗೆ ಎಲ್ಲರಿಗೂ ನಮಸ್ಕಾರ. ಆಲ್ಮೋಸ್ಟು ನಂದಿದು 4ನೇ ಸಿನಿಮಾ, ನಿಮ್ಗೆಲ್ಲರೂ ಗೊತ್ತಿದೆ. ಇದು 4ನೇ ಸಿನಿಮಾ. ಸಿಂಧೂರಿ ಅಂತ ನಾನು ಟೈಟ್ಲ್ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೇನ್ ಕಾಸ್ಟಿಗೆ ರಾಗಿಣಿ ಮೇಡಮು, ಧರ್ಮ ಕೀರ್ತಿರಾಜ್ ಅವರು, ನಾರಾಯಣ ಸ್ವಾಮಿ ಅವರು ಎಲ್ಲರೂ ಇದ್ದಾರೆ. ಇದು ಬಂದಿರೋದಕ್ಕೆ ಎಲ್ಲರೂ ಖುಷಿ ಆಗ್ತಾಯಿದೆ. ಇದೇ ತಿಂಗಳು ನಾವು ಸಿನಿಮಾನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ 10ನೇ ತಾರೀಕಿಂದ. ಇದುವೇ ನಿಮ್ದು ಏನೇ ಪ್ರಶ್ನೆಗಳಿದ್ರು ಖಂಡಿತವಾಗಿ ನಾನು ಇದಕ್ಕೆ ಉತ್ತರ ಕೊಡಬೇಕು ಅಂತಲೇ ಬಂದಿದ್ದೀನಿ. ಯಾಕೆ ಅಂದರೆ ಸಿಂಧೂರಿ ಅಂತ ಟೈಟ್ಲ್ ಇಟ್ಟಾಗ ತುಂಬ ಜನ ಟೈಟಲ್ನ ಕೇಳಿ ತುಂಬ ಜನ ಪ್ರಶ್ನೆಗಳನ್ನೇ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಿಂಧೂರಿ ಅಂದರೆ ಇದು ರೋಹಿಣಿ ಸಿಂಧೂರಿ ಅವ್ರ ಕಥೆನಾ, ಇಲ್ಲಿ ಧರ್ಮಕೀರ್ತಿ ಅದು DK ರಿವ್ಯೂವರ್ ಆಗಿದ್ದಾರಾ, ಹೇಗೆ ಅಂತ ಎಲ್ಲ ಕೇಳಕ್ಬಿಟ್ರು. ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವುದೇ ಕಾರಣಕ್ಕೂ ಇದು ರೋಹಿಣಿ ಸಿಂಧೂರಿ ಅವ್ರ ಕಥೆ ಅಲ್ಲ. ಇದು ಒಂದು ಕಾಲ್ಪನಿಕ ಕಥೆ ಅಷ್ಟೇ. ಇದು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸರ್, ಇದು ಮರ್ಡರ್ ಮಿಸ್ಟ್ರಿ ಸಬ್ಜೆಕ್ಟ್ ಸರ್. ಮರ್ಡರ್ ಒಂದು ಮಿಸ್ಟ್ರಿ ಸಬ್ಜೆಕ್ಟ್ ನಡೆಯುವಂಥದ್ದು ಕತೆ. ಆಮೇಲೆ ಇನ್ನೊಂದು ಕ್ಲಾರಿಫಿಕೇಶನ್ ಅಂದರೆ, ಇಲ್ಲಿ ರಾಗಿಣಿ ಮೇಡಮ್ಗೆ ಧರ್ಮರಾಜ್ ಅವರು ಪೇರ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಇಲ್ಲ, ರಾಗಿಣಿ ಮೇಡಮ್ಗೆ ಧರ್ಮರಾಜ್ ಅವರು ಪೇರ್ ಅಲ್ಲ. ಧರ್ಮರಾಜ್ ಅವ್ರದ್ದು ಒಂದು, ಧರ್ಮಕೀರ್ತಿರಾಜ್ ಅವ್ರದ್ದು ಒಂದು ಬೇರೆಯೇ ಟ್ರಾವೆಲ್ ಮಾಡುವಂಥ ಒಂದು ಕತೆ, ರಾಗಿಣಿ ಮೇಡಮ್ದು ಒಂದು ಟ್ರಾವೆಲ್ ಮಾಡುವಂಥ ಒಂದು ಕತೆ. ಅವೆರಡೂ ಸೇರಿ ನಡೆಯುವಂಥ ಒಂದು ಕತೆ ಇದು. ಮಿಕ್ಕಿದೇನೇನು ರಾಗಿಣಿ ಮೇಡಮ್ ಮಾತಾಡ್ತಾರೆ. ಅದು ಸಸ್ಪೆನ್ಸ್ ಮಾಡ್ತೀವಿ. ಕಾಪು ಇದೆಲ್ಲ ಸಸ್ಪೆನ್ಸ್ ಆಗಿ ರಿವೀಲ್ ಮಾಡ್ತೀವಿ, ಬೇರೆ ಥರದಲ್ಲಿ ನಡೆಯುವಂಥ ಕತೆ. ಬಟ್ ಕತೆಗೆ ಒಂದು ಟರ್ನಿಂಗ್ ಪಾಯಿಂಟ್, ಕತೆಗೊಂದು ಟರ್ನಿಂಗ್ ಪಾಯಿಂಟ್. ಖಂಡಿತ ಇಲ್ಲ. ಸರ್, ಸಕಲೇಶ್ವರ ಶೂಟಿಂಗು ಸರ್, ಸಕಲೇಶ್ವರ ಶೂಟಿಂಗು May 15th ಒಂದೇ ಶೆಡ್ಯೂಲ್ ಶೂಟ್ನ ಮಾಡ್ತಾಯಿದ್ದೀವಿ. 45 ದಿನ ಶೂಟಿಂಗ್ ಒಂದೇ ದಿನ ಇರುತ್ತೆ. ಆಮೇಲೆ ನಮ್ಮ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ಆಗಿ ಫಸ್ಟ್ ಟೈಮ್ ನಮಗೆ ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡ್ತಾ ಇರೋಂಥ ರಾಕೇಶ್ ಅವ್ರು ಮಾಡ್ತಾಯಿದ್ದಾರೆ. ನನ್ನ ಎಲ್ಲ ಸಿನಿಮಾಗೂ ಮ್ಯೂಸಿಕ್ ಮಾಡೋದು ಈತನ್ ಅವ್ರು ವರ್ಕ್ ಮಾಡ್ತಾಯಿದ್ದಾರೆ. ಸರ್, ಈ ಥಾಟ್ ಏನಂದರೆ, ನಾನು ಮತ್ತು ರಾಗಿಣಿ ಮೇಡಮ್ ಫಸ್ಟ್ ಟೈಮ್ ಬಿಂಗೋ ಅಂತ ಒಂದು ಸಿನಿಮಾ ಮಾಡಿದ್ವಿ. ಬಿಂಗೋ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಒನ್ ಡೇ 2 ಡೇಸ್ ಅನಿಸುತ್ತೆ. ಸಿನಿಮಾ ವರ್ಕ್ ಮಾಡಾದ್ಮೇಲೆ ರಾಗಿಣಿ ಮೇಡಮ್ ಕ್ಯಾರವನ್ನ ಹತ್ರ ಕರೆದ್ರು, ಬನ್ನಿ ಒಂದು ನಿಮಿಷ ಅಂತ. ಬಂದಾಗ, ಇಲ್ಲ ನಾನು ನಿಮ್ಮ ವರ್ಕ್ ತುಂಬ ಇಷ್ಟ ಆಯಿತು, ಇನ್ನೊಂದು ಸಿನಿಮಾನ ನಾವು ಜೊತೆಲಿ ಮಾಡ್ಬೋದಾ ಅಂತ ಕೇಳಿದ್ರು. ನಾನು ಅದೇ ಹೇಳಿದ ತಕ್ಷಣವೇ ಆ ಕ್ಷಣದಲ್ಲೇ ನಮ್ಮ ಕ್ಯಾರವನಲ್ಲೇ ಕತೆ ಲೈನ್ ಹೇಳಿದೆ, ಇಲ್ಲ ಈ ಕತೆ ಲೈನ್ ಚೆನ್ನಾಗಿದೆ, ಇದನ್ನು ನಾವು ಮಾಡೋಣ ಅಂತ ಹೇಳಿದ್ರು. ಅಲ್ಲಿಂದನೇ ಪ್ರೋಸೆಸ್ಸು. ಕತೆ ಬರೀಬೇಕಂತ ಅಲ್ಲಿ ಹೇಳಿದ್ಮೇಲೆ ಸ್ಕ್ರಿಪ್ಟ್ ಮಾಡಿದೆ. ಸ್ಕ್ರಿಪ್ಟ್ ಮಾಡಿದ ತಕ್ಷಣ ಪ್ರೊಡ್ಯೂಸರ್ ಸಿಕ್ಕಿದ್ರು. ಪ್ರೊಡ್ಯೂಸರಿಗೆ ಕತೆ ಹೇಳಿದ ತಕ್ಷಣ ಖುಷಿ ಆಗಿಲ್ಲ ಸರ್, ನಾನು 3-4 ವರ್ಷದಿಂದ ಯಾವ ಸಿನಿಮಾನೂ ಮಾಡಿಲ್ಲ, ಸಿನಿಮಾ ಮಾಡಬೇಕು ಅಂತಿದ್ದೀನಿ, ಬಟ್ ಕತೆ ಹುಡುಕ್ತಾ ಇದ್ದೆ, ನಿಮ್ಮ ಕತೆ ನನಗೆ ಇಷ್ಟ ಆಗಿದೆ, ನಾನು ಮಾಡ್ತೀನಿ ಅಂದಾಗ ರಾಗಿಣಿ ಮೇಡಮ್ ಜೊತೆ ಕೊಲಬ್ರೇಷನ್, ಧರ್ಮ ಕೀರ್ತಿರಾಜ್ ಜೊತೆ ಕೊಲಬ್ರೇಷನ್ ಮಾಡಿ ಸಿನಿಮಾ ಮಾಡ್ತಾಯಿದ್ದೀನಿ. ಅದೇ ಧರ್ಮ ಸಾರು ಇಲ್ಲಿವರೆಗೂ ಚಾಕ್ಲೇಟ್ ಬಾಯ್ ಆಗಿದ್ದಾರೆ, ಬಟ್ ಇದರಲ್ಲಿ ಬೇರೆ ಥರನೇ ತೋರಿಸ್ತಾ ಇದ್ದೀವಿ ನಾವು. ಇವ್ರು ಇಷ್ಟು ಸಿನಿಮಾದಲ್ಲಿ ಏನು ಚಾಕ್ಲೇಟ್ ಬಾಯ್ ಆಗಿದ್ರು, ಇದನ್ನ ಆಪೋಸಿಟ್ ಕ್ಯಾರೆಕ್ಟರ್. ಅದಕ್ಕೆ ಅಂತಲೇ ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ ನಾವು. ತುಂಬ ಜನ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ, ಅವನ್ನೆಲ್ಲ ಒಬ್ಬೊಬ್ಬರನ್ನೇ ರಿವೀಲ್ ಮಾಡ್ತೀವಿ. ತಮಿಳಿಂದ ತೆಲುಗಿಂದ ಒಂದಷ್ಟು ಜನ ಆರ್ಟಿಸ್ಟ್ ಬರ್ತಾರೆ, ಅವ್ರನ್ನೂ ಸಹ ರಿವೀಲ್ ಮಾಡ್ತೀವಿ. ಇನ್ನು ಹೀರೋಯಿನ್ ಫೈನಲ್ ಆಗಿಲ್ಲ, ಹೀರೋಯಿನ್ನೂ ಸಹ ರಿವೀಲ್ ಮಾಡ್ತೀವಿ. ಎಲ್ಲ ಮಾತುಕತೆ ಹಂತದಲ್ಲಿದೆ. ಸರ್, ಇಲ್ಲ ಸರ್, ಕಾಲ್ಪನಿಕ ಕಥೆನೇ. ಅಂದರೆ ಕತೆ ಕಾಲ್ಪನಿಕವಾಗಿ ಮಾಡಿಕೊಂಡ್ರು ನಾವು ಸಿನಿಮಾ ನೋಡ್ತಾ ಇರಬೇಕಾದ್ರೆ ಇಲ್ಲಿ ಕತೆ ಎಲ್ಲೋ ಇದಾಗಿದೆ, ಈ ಥರ ನಡೆದಿದೆ, ಇದಕ್ಕೆ ಬರ್ಬೋದು. ಯಾಕೆಂದ್ರೆ ನಾವು ಏನೇ ಕಲಿ ಯೋಚನೆ ಮಾಡಿದ್ರು ಅದು ನಡೆದಿರೋದೇ ಒಂದು ನಮ್ಮ ಬ್ರೈನ್ ಇದಿರುತ್ತೆ, ನಾವು ಇಟ್ಕೊಂಡೇ ನಾವು ಕತೆ ಮಾಡ್ಕೊಂಡಿರ್ತೀವಿ. ನಮ್ಮ ನಿರ್ಮಾಪಕರು ರಮೇಶ್ ಸರ್ ಮಾತಾಡ್ತಾರೆ. ಸ್ನೇಹಿತರಾದ ಎಲ್ಲ ಮಾಧ್ಯಮ ವರ್ಗದವರಿಗೂ ವಂದನೆಗಳು. ನಾವು ಜಾಸ್ತಿ ಮಾತಾಡೋದಿಲ್ಲ, ಕೆಲಸ ಮಾಡಿ ತೋರಿಸ್ತೀವಿ. ಅದಕ್ಕೆ ಏನಾದರೂ ವ್ಯತ್ಯಾಸ ಇದ್ದರೆ ಯಾರೇನೋ ಬೇಜಾರು ಮಾಡ್ಕೊಬೇಡಿ, ದಯವಿಟ್ಟು ಮತ್ತೆ ಹೇಳ್ಬಿಡ್ತೀನಿ. ನಾನು ನಿರ್ಮಾಪಕ ಆಗಬೇಕು ಅಂದರೆ ಒಂದು 7-8 ವರ್ಷದಿಂದ ಒಂದು ಸಿನಿಮಾ ಮಾಡಿದ್ದೆ. ಆ ಸಿನಿಮಾದಲ್ಲಿ ಡೈರೆಕ್ಟ್ರ್ ಅಂತ ಒಬ್ಬರು ಯಾರೋ ಬಂದು ಎಲ್ಲ ನಮಗೆ ಮೋಸ ಮಾಡಿ ಸಿನಿಮಾನೇ ಮಾಡ್ದಿರಂಗೆ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ರು. ಆಮೇಲೆ ನಾವೇ ಡೈರೆಕ್ಷನ್ ಮಾಡಿ ಆ ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಿದ್ವಿ.
ವಿಕ್ಕಿ ಅಂತ ಒಂದು ಸಿನಿಮಾ ಮಾಡಿದ್ವಿ. ಮಾಡಬಾರ್ದು ಅಂತಲೇ ಡಿಸೈಡ್ ಆಗಿದ್ವಿ 7-8 ವರ್ಷದಿಂದ. ಆಮೇಲೆ ನಮ್ಮ ಶಂಕರ್ ಸಾರು ಬಂದರು, ಸರ್ ಈ ಥರ ಒಳ್ಳೆ ಸಬ್ಜೆಕ್ಟ್ ಇದೆ ಮಾಡೋಣ ಅಂದರು. ಆಯಿತು ಅಂತ ಕಥೆ ಎಲ್ಲ ಹೇಳಿದ್ರು. ನನಗೂ ಖುಷಿ ಆಯಿತು. ಆಮೇಲೆ ಈ ತಾಯಿ ಪಂಚಾಯತಿರಮ್ಮ ಆಶೀರ್ವಾದದಿಂದ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ರಾಗಿಣಿ ಮೇಡಮು, ಧರ್ಮಕೀರ್ತಿಯವರು, ಆಮೇಲೆ ನಾರಾಯಣ ಸ್ವಾಮಿ ಅವರು ಎಲ್ಲರನ್ನೂ ಮಾತಾಡಿ ಕಥೆ ಎಲ್ಲ ಒಪ್ಪಿಸಿ ಒಂದು ಇವತ್ತು ತುಂಬ ಚೆನ್ನಾಗಿದೆ, ಅಕ್ಷಯ ತೃತಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿದ್ದೀವಿ. ಮೇ 10 ಮೇಲೆ ಸಕಲೇಶ್ಪುರದಲ್ಲಿ ಪೂರ್ತಿ ಒಂದೇ ಒಂದು ಶೆಡ್ಯೂಲಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನು ಅಮ್ಮನವ್ರ ಧೈರ್ಯದಿಂದ ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ಇದೇನೋ ಇದ್ದರೆ ಕೇಳಿ ಹೇಳ್ತೀನಿ. ಸೊ ನಾನು ಮತ್ತೊಮ್ಮೆ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಒಂದು ಅದ್ಭುತವಾಗಿರೋ ದಿನ. ಸೊ ಎಲ್ಲರೂ ನಿಮ್ಮ ಫೆಸ್ಟಿವಿಟೀಸ್ ಎಲ್ಲ ಬಿಟ್ಟು ಇವತ್ತು ಬಂದಿದ್ದೀರಾ ನಮ್ಮ ಜೊತೆ ಒಂದು ಸ್ಪೆಷಲ್ ಆಗಿ ಒಕೇಶನಲ್ಲಿ ಭಾಗವಹಿಸೋಕ್ಕೆ ತುಂಬ ಥ್ಯಾಂಕ್ ಯು. ಐ ಹೋಪ್ ದಟ್ ಈ ಫೆಸ್ಟಿವಲ್ ಮೂಲಕ ಎಲ್ಲರೂ ಲೈಫಲ್ಲಿ ಎಲ್ಲರೂ ಫ್ಯಾಮಿಲಿಯಲ್ಲಿ ಹೇಳಿದ್ದೀರಾ ಈ ಹೊಸ ವರ್ಷದಲ್ಲಿ ಎಲ್ಲ ಪೂರ್ವವಾಗಲಿ, ಎಲ್ಲ ನಗ್ನಗ್ತಾ ಇರಿ, ಸಕ್ಸಸ್ ಸಿಗಲಿ ಎಲ್ಲರೂ ಅಂತ ಕೇಳ್ತಾ. ಅಫ್ಕೋರ್ಸ್ ಈ ಸಿನಿಮಾ ಬಗ್ಗೆ ಐವ್ ಆಲ್ವೇಸ್ ಫೌಂಡ್ ಫೀಮೇಲ್ ಓರಿಯೆಂಟೆಡ್ ಫಿಲ್ಮ್ಸ್ ವೆರಿ ಸ್ಪೆಷಲ್. ಯಾಕಂದರೆ ಒಂದು ಮಹಿಳಾ ಪ್ರಧಾನವಾಗಿ ಸಿನಿಮಾಗಳು ಮಾಡಬೇಕು ಅಂದರೆ ತುಂಬಾ ಒಂದು ಕಷ್ಟ ಕೆಲಸ, ತುಂಬಾ ಚಾಲೆಂಜಿಂಗ್ ಕೆಲಸ ಅಂತ ನನಗೆ ಅನಿಸುತ್ತೆ. ಒಂದು ಫಿಲ್ಮ್ನ ತನ್ನ ಶೋಲ್ಡರಲ್ಲಿ ಕ್ಯಾರಿ ಮಾಡಿ ಆಮೇಲೆ 2.5 hours ಅಥವಾ 2 hours ಇವಾಗ ಎಷ್ಟು ಹೋಗ್ತಾ ಫಿಲ್ಮ್ಗಳು ಲೆಂತ್ ಶಾರ್ಟ್ ಆಗ್ತಿದೆ, ಆದ್ರೂ ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗ್ತಿಲ್ಲ. ಬಿಕಾಸ್ ಜನಕ್ಕೆ ಎಂಟರ್ಟೈನ್ ಮಾಡುವಂಥ ಒಂದು ಕೆಲಸ ಆಗಲಿ ಅಥವಾ ಜನಕ್ಕೆ ಥಿಯೇಟರ್ಸಲ್ಲಿ ಕರ್ಕೊಂಡ್ಬರುವಂಥ ಒಂದು ಕೆಲಸ ಆಗಲಿ ಒಂದು ಆ್ಯಕ್ಟರ್ಗೆ ತುಂಬಾ ಒಂದು ದೊಡ್ಡ ಕೆಲಸ ಆಗಿದೆ, ಇವತ್ತು ರೆಸ್ಪಾನ್ಸಿಬಿಲಿಟಿ ಕೆಲಸ ಆಗಿದೆ. ಸೊ we've also become extremely particular about the films that we want to do and the languages that we want to do and what is the format that we want to do. ಎಲ್ಲ ಶಾರ್ಟರ್ ಫಾರ್ಮ್ಯಾಟ್ಸ್, ಸ್ಮಾರ್ಟರ್ ಫಾರ್ಮ್ಯಾಟ್ಸ್ ಆಗಿರೋದ್ರಿಂದ the kind of scripts that are coming in, the kind of stories that are coming in are also extremely different ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟ್ರೆಂಡ್ ತುಂಬ ಚೇಂಜ್ ಆಗಿದೆ. 5 ವರ್ಷ ಇದ್ದಿದ್ದು ಟ್ರೆಂಡ್ ಫಿಲ್ಮ್ ಮೇಕಿಂಗ್ ತುಂಬಾ ಬೇರೆ ಥರ ಇತ್ತು, ಇವಾಗ ತುಂಬ ಬೇರೆ ಥರ ಆಗಿದೆ. ಸೊ ಅದ್ರ ತಕ್ಕಂಥ ನಾವು ಚೇಂಜ್ ಆಗ್ತಾ ಇರಬೇಕು. ಈ ಒಂದು ಕತೆ ನನ್ನ ಹತ್ರ ಬಂದಾಗ ದೇರ್ ಈಸ್ nothing oblivious or extraordinary or over the top about ಸಿಂಧೂರಿ ಅಂತ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಸಿಂಧೂರಿ ಅಂತ ಟೈಟಲ್ ಕೇಳಿದ ತಕ್ಷಣ ನೀವು ಅಫ್ಕೋರ್ಸ್ ಒಂದು ಸಿಂಧೂರ ಅಂತ ಒಂದು ಅರ್ಥ ಬರುತ್ತೆ, ರೆಡ್ ಅಂತ ಒಂದು ಅರ್ಥ ಬರುತ್ತೆ, ರೆಡ್ ಇಂದ ಫಿಯರ್ಸ್ ಅಂತ ಒಂದು ಅರ್ಥ ಬರುತ್ತೆ. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಫೆಮಿನಿನ್ ವರ್ಡ್. ಸೊ ನನ್ನ ಪ್ರಕಾರ ಇವಾಗ ನನಗೆ ಈ ಸಿನಿಮಾದಲ್ಲಿ ಸಿಂಧೂರಿ ಡಿಫೈನ್ ಮಾಡೋಕ್ಕೆ ಹೇಳಿದ್ರೆ ಐ ವಿಲ್ ಸೇ ಈ ಕ್ಯಾರೆಕ್ಟರ್ಗೆ ಮತ್ತು ಸಿಂಧೂರಿಗೆ ದುರ್ಗೆ ಥರ ಶಕ್ತಿ ಇದೆ, ಸರಸ್ವತಿ ಥರ ಬುದ್ಧಿ ಇದೆ, ಲಕ್ಷ್ಮಿ ಥರ ಅಬಂಡೆನ್ಸ್ ಇದೆ, ಆ್ಯಂಡ್ ಒಂದು ಅನ್ಸ್ಟಾಪಬಲ್ ಪವರ್ ಆಫ್ ಕಾಳಿ ಅಂತ ಇದೆ. ಸೊ ದ್ಯಾಟ್ ಐ ಥಿಂಕ್ ಇಸ್ ಸಿಂಧೂರಿ ಫಾರ್ ಮೀ. ಆ್ಯಂಡ್ ಈ ಒಂದು ಎಲಿಮೆಂಟ್ಸ್ನ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಹೀರೋ, ಹೀರೋಯಿನ್, ವಿಲನ್, ಅಪ್ಪ ಅಮ್ಮ, ಲೈಕ್ ನಾನು ಹೇಳಿದೆ ಸಿನಿಮಾಗಳು ತುಂಬಾ ಚೇಂಜ್ ಆಗಿದೆ ಓವರ್ ದ ಲಾಸ್ಟ್ 5 years. ಸೊ ಎವ್ರಿ ಇಂಡಿವಿಜುವಲ್ ಕ್ಯಾರೆಕ್ಟರ್ ಇಸ್ ರಿಟನ್ ಒಂದು ಕತೆ ತಕ್ಕಂಗೆ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ಜಾಯಿನ್ ಆದರೆ ಒಂದು ತುಂಬ ಇನೋವೇಟಿವ್ ಆಗಿ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಲೈನ್ ಬರುತ್ತೆ. ಸೊ ವಿ ಜಸ್ಟ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ಹೋಗ್ತಾ ಡೈರೆಕ್ಟರ್ ವಿಲ್ ಟೆಲ್ ಯು ಹೌ ಈಸ್ ಐ ಫೌಂಡ್ ಇಟ್ ಪರ್ಸನಲಿ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ನಾವು ಆದಷ್ಟು ಬೇಗ ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅಪ್ಡೇಟ್ ಸಿಗ್ತಾ ಇರುತ್ತೆ ನಿಮಗೆ. ಆ್ಯಂಡ್ ಮತ್ತೊಮ್ಮೆ ಈ ಒಂದು ತುಂಬಾ ಡಿಫ್ರೆಂಟ್ ವೈಬ್ ಆಗಿರುವಂಥ ಒಂದು ಸಿನಿಮಾ, ಬಿಕಾಸ್ ಇಟ್ ಹ್ಯಾಸ್ ದ ಎಲಿಮೆಂಟ್ಸ್ ಆಫ್ ಎವ್ರಿ ಮಾ ದಟ್ ಯು ಕ್ಯಾನ್ ಇಮ್ಯಾಜಿನ್. ಒಂದು ಹೆಣ್ಮಕ್ಳಿಗೆ ಒಂದು ಶಕ್ತಿ ಕೊಡೋ ಥರ, ಅದು ನಾಟ್ ಜಸ್ಟ್ ಹೆಣ್ಮಕ್ಳಿಗಾಗಿ ಬಟ್ ಗಂಡ್ಮಕ್ಳ ಪರವಾಗಿ ಕೂಡ. ಸೊ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಲೈನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ವರ್ಕಿಂಗ್ ವಿತ್ ಕೀರ್ತಿ. ನಾರಾಯಣ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಮೀ ಆ್ಯಂಡ್ ಕೀರ್ತಿ ಡೂಯಿಂಗ್ ಸಮಥಿಂಗ್ ಎಲ್ಸ್ ಟುಗೆದರ್, ವಿ ಕಾಂಟ್ ಟಾಕ್ ಅಬೌಟ್ ಇಟ್ ರೈಟ್ ನೌ. ಆ್ಯಂಡ್ ನಾರಾಯಣ್ ಸ್ವಾಮಿ ಅವರು ವಿ ನೋನ್ ಈಚ್ ಅದರ್ ಫಾರ್ ಮೋರ್ ದೆನ್ ಐ ಥಿಂಕ್ 10 ವರ್ಷ ಆಗಿದೆ. ರಾಜ್ಞಿ IPS ಟೈಮಲ್ಲಿ ವರ್ಕ್ ಮಾಡಿದ್ದು. ಪಾಪ ತುಂಬ ಬ್ರೇವ್ ಆಗಿ ಕ್ಲೈಮ್ಯಾಕ್ಸಲ್ಲೆಲ್ಲ ಫುಲ್ ಚಡ್ಡಿಯಲ್ಲೆಲ್ಲ ಓಡಾಡಿದ್ದಾರೆ. ಸೊ ಐ ಟ್ರೂಲಿ ಅಪ್ರಿಷಿಯೇಟ್ ಯು ಫಾರ್ ದ್ಯಾಟ್. ಐ ಟೋಲ್ಡ್ ಯು ದ್ಯಾಟ್ ಆಲ್ಸೋ. ಆ್ಯಂಡ್ ಅಫ್ಕೋರ್ಸ್ ರಮೇಶ್ ಸರ್ ಅವ್ರ ಬಗ್ಗೆ ಹೇಳೋ ಅವಶ್ಯಕತೆಯೇ ಇಲ್ಲ.
ಅವರು ಸೋಷಲ್ ವರ್ಕ್ ಬಗ್ಗೆ ತುಂಬಾ ನೋಡ್ತಾನೆ ಇರ್ತೀವಿ. ಆಮೇಲೆ ಅವ್ರ ಪ್ರೊಡಕ್ಷನ್ ಆಗಲಿ ಈ ಸಿನಿಮಾದಲ್ಲಿ ತುಂಬ ಪ್ಯಾಷನ್ ಆಗಿ ಮುಂದೆ ಬಂದು ಮಾಡ್ತಿದ್ದಾರೆ. ಸೊ ಎಲ್ರದ್ದು ಪ್ರೋತ್ಸಾಹ ಇರಲಿ ಅವ್ರಿಗೆ. ಯಾಕಂದರೆ ಪ್ರೊಡ್ಯೂಸರ್ಸ್ಗೆ ನಾವು ಎಂಕರೇಜ್ ಮಾಡಿದ್ರೆ ಇಂಡಸ್ಟ್ರಿ ಆಗಿ ಎಲ್ಲರೂ ಮುಂದೆ ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ಶಂಕರ್ ಐಮ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ವಿತ್ ಡೂಯಿಂಗ್ ಅ ಫಿಲ್ಮ್ ವಿ ಶಾರ್ಟ್ ಬಿಂಗೋ ಟುಗೆದರ್. ಆ್ಯಂಡ್ ಬಿಂಗೋ ಮಾಡಿದಾಗಲೇ ಸ್ಟಾರ್ಟ್ ಆಗಿದ ತಕ್ಷಣವೇ ವಿ ವಿಲ್ ಲೈಕ್ ಏನಾದರೂ ಮಾಡೋಣ, ಬಿಕಾಸ್ ವಿ ಆರ್ ಶೂಟಿಂಗ್ ಅ ವೆರಿ ನೈಸ್ ಆ್ಯಕ್ಷನ್ ಸೀಕ್ವೆನ್ಸ್ ಇನ್ ಬಿಂಗೋ. ಆ್ಯಂಡ್ ಆವಾಗ ಏನಾದ್ರೆ ಯಾಕೆ ಬಂತು ಕಂಪ್ಲೀಟಾಗಿ ಆ್ಯಕ್ಷನ್ ಕಮರ್ಷಿಯಲ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಕ್ಯಾರೆಕ್ಟರ್ ಬೇಸ್ ಫಿಲ್ಮ್ ಮಾಡಬಾರ್ದು ಅಂತ. ಸೊ ಸಿಂಧೂರಿ ಇಸ್ ಆಲ್ ದೋಸ್ ಎಲಿಮೆಂಟ್ಸ್. ರೆಸ್ಟ್ ಆಲ್ ಎವ್ರಿಬಡಿ ಎಲ್ಸ್ ದ ಟೀಮ್ ಇವತ್ತೇ ಮೀಟ್ ಮಾಡಿದ್ದೀನಿ. ಸೊ ಕ್ಷಮಿಸಿ, ನಿಮಗೆ ನಿಮ್ಮ ಹೆಸರುಗಳು ಇನ್ನೂ ರಿಜಿಸ್ಟರ್ಡ್ ಆಗಿಲ್ಲ. ರಾಕೇಶ್ ನನ್ಯ ಮ್ಯಾನೇಜ್ ನನ್ಯ ಕಾಸರವಳ್ಳಿ ಅವರು. ಅಫ್ಕೋರ್ಸ್ ಅವ್ರ ಪರಿಚಯ, ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್. ಆ್ಯಂಡ್ ಎಲ್ಲರೂ ಹಾಯ್ ನಿತನ್, ಹಾಯ್ ಹರೀಶ್, ನಿತಾಲ್. ಸೊ ಎಸ್, ತುಂಬ ಇಂಟ್ರೆಸ್ಟಿಂಗ್ ಟೀಮ್ ಆಗಿದೆ. ಆ್ಯಂಡ್ ಮುಂದೆ ಬರ್ತಾ ನೋಡಿ ಹೊರತೆ ಡೆವಲಪ್ಮೆಂಟ್ಸ್ ಇರಲಿ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಬಂದಿದ್ದಕ್ಕೆ. ಅಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ನಮ್ಮ ಮೇಲೆ ಇರಲಿ, ನಿಮ್ಮೆಲ್ಲರ ಮೇಲೆ ಇರಲಿ. ಒಳ್ಳೆಯದಾಗಲಿ. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಚಿಕ್ಕ ವಯಸ್ಸಿಂದ ಬನಶಂಕರಿ ದೇವಸ್ಥಾನಕ್ಕೆ ನಾನು ಬಂದು ಹೋಗ್ತಿದ್ದೆ ತಂದೆಯವ್ರ ಜೊತೆ. ಸೊ ಇವತ್ತು ಈ ದೇವಸ್ಥಾನದಲ್ಲಿ ಅಕ್ಷಯ ತೃತೀಯ ದಿನ ಮುಹೂರ್ತ ಆಗಿದ್ದು ನನಗೆ ತುಂಬ ಸ್ಪೆಷಲ್ ಆಗಿರುವಂಥ ಒಂದು ಮುಹೂರ್ತ ಇದು. ಅಕ್ಷಯ ತೃತೀಯ ಅಂದ ತಕ್ಷಣ ಫಸ್ಟ್ ಹೋಗ್ಬಿಟ್ಟು ಇವತ್ತಿನ ದಿನ ಗೋಲ್ಡ್ ಕೊಡಬೇಕು ಅಂತಾರೆ. ನನಗೆ ಇವತ್ತಿನ ಮುಹೂರ್ತ ಆಗಿದ್ದು ಪ್ರೊಡ್ಯೂಸರ್ ಗೋಲ್ಡ್ ಕೊಟ್ಟಷ್ಟೇ ನನಗೆ ಖುಷಿ ಆಗ್ತದೆ. ಕೊಡ್ತಾರೆ ಅಂತ ಹೇಳಿದ್ದಾರೆ ಪ್ರೊಡ್ಯೂಸರು, ಅಕ್ಷಯ ತೃತೀಯ ದಿನ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಭಾಳ ಖುಷಿ ಆಗ್ತದೆ. ಆ್ಯಂಡ್ ಸಿಂಧೂರಿ ಟೈಟಲ್ ಕೇಳಿದ ತಕ್ಷಣ ಆ್ಯಕ್ಚುಲಿ ನಾನು ಡೈರೆಕ್ಟರ್ ಸರ್ ಶಂಕರ್ ಸರ್ ಜೊತೆ ಮೀಟ್ ಮಾಡಿದಾಗ ಸರ್ ಇದೇನಾದರೂ ಫೀಮೇಲ್ ಓರಿಯೆಂಟೆಡ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರು. ಬಟ್ ಕತೆ ಕೇಳೋದ್ಮೇಲೆ ನನಗೆ ತುಂಬ ಇಂಪ್ರೆಸ್ ಆಗಿದ್ದು ನನ್ನ ಒಂದು ಕ್ಯಾರೆಕ್ಟರೈಸೇಷನ್ ತುಂಬ ಅದ್ಭುತವಾಗಿ ನೋಡ್ಬಂದಿರುತ್ತೆ. ಸೊ ರಾಗಿಣಿಯವ್ರ ಜೊತೆ ಸಿನಿಮಾ ಮಾಡಿದ್ದೀನಿ, ಬಟ್ ನನ್ನ ಜೊತೆಗೆ ನಡೆಸಿದ್ದೀವಿ ಆ್ಯಸ್ ಅ ಪೇರ್. ಬಟ್ ಇದರಲ್ಲಿ ಕಂಪ್ಲೀಟ್ ಆಪೋಸಿಟ್ ಇರುತ್ತೆ. ಒಂದು ಇಬ್ಬರಿಗೂ ಒಂದು ಟಗ್ ಆಫ್ ಇರೋಂಥ ಒಂದು ಕೈಂಡ್ ಆಫ್ ಇದು ಇರುತ್ತೆ. ಸೊ ಐ ಥಿಂಕ್ ಅದು ಡೈರೆಕ್ಟ್ ರಿವೀಲ್ ಮಾಡೋಲ್ಲ, ಬಟ್ ಅದನ್ನು ಬೇಜಾರಿದೆ ಹೇಳೋಕ್ಕೆ. ಅದು ಅವಾಗ ಹೇಳಿದ್ರು ನಾವು ಪೇರ್ ಅಲ್ಲ ಅಂತ. ಸೊ ಅದ್ರ ಜೊತೆ ಕೆಲಸ ಮಾಡೋಕ್ಕೆ ಶಂಕರ್ ಸರ್ ಭಾಳ ಖುಷಿ ಆಗ್ತದೆ. ಆ್ಯಂಡ್ ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಾಗ ಐ ಥಿಂಕ್ ಪ್ರತಿಯೊಂದು ಡೀಟೇಲಿಂಗ್ ಸಿನಿಮಾ ಅಂದಮೇಲೆ ಪೇಪರ್ ವರ್ಕ್ ಅದು ಎಷ್ಟು ಮುಖ್ಯ. ಐ ಥಿಂಕ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಗುಡ್ ಸರ್, ಥ್ಯಾಂಕ್ ಯು. ವೆರಿ ವಂಡರ್ಫುಲ್ ವರ್ಕ್ ಬೇಕು. ಹಾಗೂ ರಮೇಶ್ ಸರ್ ಇವತ್ತಿನ ದಿನ ಆ್ಯಕ್ಚುಲಿ ನಿರ್ಮಾಪಕರು ಸುಮಾರು ಜನ ಇವಾಗ ಸಿನಿಮಾ ಮಾಡಬೇಕಂದ್ರೆ ಯೋಚನೆ ಮಾಡ್ತಾಯಿದ್ದಾರೆ ಮಾಡೋದು ಬೇಡ ಅಂತ. ಮತ್ತು ಅಂಥ ಟೈಮಲ್ಲಿ ನಮ್ಮ ರಮೇಶ್ ಸರ್ ಬಂದು ಸಿನಿಮಾ ಮಾಡ್ತಾಯಿದ್ದಾರೆ. ಸೊ ಖಂಡಿತ ಅವರಿಗೆ ಒಳ್ಳೆಯದಾಗಿ ಹಾಗೂ ನಮ್ಮ ಕಡೆಯಿಂದ ಇಡೀ ಚಿತ್ರತಂಡಕ್ಕೆ ಯಾವ ಥರ ಒಂದು ಸಪೋರ್ಟ್ ಬೇಕು 100% ಇರುತ್ತೆ. ಆ್ಯಂಡ್ ಅವರು ಅಷ್ಟೇ ನಾಟ್ ಓನ್ಲಿ ಬರೀ ಸಿನಿಮಾ, ತುಂಬ ಒಂದು ಸೋಷಿಯಲ್ ವರ್ಕ್ ಎಲ್ಲ ಇರ್ತಾರೆ ಯಾವಾಗಲೂ. ಸೊ ಇವಾಗ ಸಿನಿಮಾ ಮಾಡೋಕ್ಕೆ ಬಂದಿರೋದು ನಮಗೆ ಒಂದು ಭಾಳ ಖುಷಿ ಕೊಡುವಂಥ ಒಂದು ಸಂಗತಿ. ಆ್ಯಂಡ್ ರಾಕೇಶ್ ಅವರು ಕ್ಯಾಮ್ರಾದಲ್ಲಿ ಇವ್ರು ಜನ ಸಿನಿಮಾ ಮಾಡಬೇಕಿತ್ತು, ಬಟ್ ಕಾರಣಾಂತರದಿಂದ ಶುರು ಆಗಿಲ್ಲ. ಬಟ್ ರಾಕೇಶ್ ಅವರು ಕ್ಯಾಮ್ರಾದ ಬಂದ ತಕ್ಷಣ ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಇತ್ತೀಚೆಗೆ ಆ ಪ್ರೆಸ್ ಮೀಟಲ್ಲಿ ನನಗೆ ಸುಮಾರು ಸೀನಿಯರ್ ಪ್ರೆಸ್ನವರು ಮತ್ತು ಮೀಡಿಯಾದವರು ಹೇಳ್ತಿದ್ರು, ಧರ್ಮ ಸ್ವಲ್ಪ ಚಿತ್ರದಲ್ಲಿ ಆಯ್ಕೆ ಚೆನ್ನಾಗಿದೆ, ಒಳ್ಳೊಳ್ಳೆ ಸಿನಿಮಾಗಳು ಆಯ್ಕೆ ಮಾಡಿ ಸ್ವಲ್ಪ ಮೇಕಿಂಗಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅಂತ. ಸೊ ಅದೇ ರೀತಿಯಲ್ಲಿ ಸರ್ ಹೇಳಿದ ತಕ್ಷಣ ಶಂಕರ್ ಸರ್ ನನಗೆ ರಾಕೇಶ್ ಸರ್ ಕ್ಯಾಮ್ರಾ ಮಾಡಿದ ತಕ್ಷಣ ಅವರು ಸೂಪರ್. ಯಾಕಂದರೆ ಅವರು ಒಂದು ಪ್ರೂವ್ ಡೈರೆಕ್ಟರ್ ಬೆಂಗಳೂರು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ರಾಕೇಶ್ ಅವರು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾಯಿದ್ರು ಇವಾಗ. ಸೊ ಅವ್ರ ಜೊತೆ ವರ್ಕ್ ಮಾಡೋದು ಐ ಥಿಂಕ್ ಒಂದು ಖುಷಿ ಕೊಡ್ತದೆ. ಹಾಗೂ ಮ್ಯೂಸಿಕ್ ಡೈರೆಕ್ಟ್ರು ಹಿತನ್ ಮದುವೆ ಬಾರಿ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ರು. ಸೊ ವಿಷಯ ಡೈಲಾಗ್ ರೈಟರು ಹರೀಶ್ ಅವರು. ಆ್ಯಂಡ್ ಅನನ್ಯ ಮಾಡಿ ಇವ್ರ ಹೆಸರು ಮಾಡ್ಕೊಳ್ತಾರೆ ರಾಕಿ ಸರ್, ರಾಕಿ ಅವ್ರ ಜೊತೆ ಕೆಲಸ ಮಾಡ್ತಾರೆ. ಐ ಥಿಂಕ್ ಒಂದು ಒಳ್ಳೆ ಟೀಮು. ಸುಧೀಂದ್ರ ವೆಂಕಟೇಶ್ ಸರ್ ಅವರು ಆ್ಯಂಡ್ ನಮ್ಮ ಸತೀಶ್ ಬ್ರಹ್ಮ ಅವರು ಸರ್ ಮ್ಯಾನೇಜರು. ಇದೊಂದು ಎಂಟೈರ್ ಪ್ಯಾಕ್ಟ್ ಟೀಮ್ ಇದೆ. ಆ್ಯಂಡ್ ಒಂದು ಒಳ್ಳೆ ಟೀಮ್ ಅಂತಲೇ ಹೇಳ್ಬೋದು. ಸೊ ನನಗೆ ಇತ್ತೀಚೆಗೆ ಆಗಿದ್ದ ಒಂದು ಎಕ್ಸ್ಪೀರಿಯನ್ಸಲ್ಲಿ ಇದು ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ವೆರಿ ಹ್ಯಾಪಿ. ಸೊ ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಸಿನಿಮಾ ಮಾಡೋಣ. ಸಕಲೇಶ್ಪುರಲ್ಲಿ 15 ದಿನ ಕರ್ಕೊಂಡು ಹೋಗ್ತಾರೆ ಶೂಟಿಂಗ್ ಮಾಡೋಕ್ಕೆ. ಸೊ ಹಾಲಿಡೇ ಥರ ಮತ್ತೆ ಶೂಟಿಂಗ್ ಇರುತ್ತೆ. ಸೊ ಎಂಜಾಯ್ ಮಾಡೋಣ. ಆ್ಯಂಡ್ ನನ್ನ ಆತ್ಮೀಯ ಗೆಳೆಯರು, ನನ್ನ ನೋಡಿದ್ರು ಟೇಕ ಬ್ರದರ್, ನನ್ನ ಮುಂದಿನ ಸಿನಿಮಾದ ನಿರ್ಮಾಪಕರು ಅನುಷ್ ಸಿದ್ದಪ್ಪ ಅವರು ಬಂದಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನೀಡ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು.
ನಾರಾಯಣ ಸ್ವಾಮಿ ಸರ್ ಜೊತೆ ಮೊದಲನೇ ಸರಿ ಕೆಲಸ ಮಾಡೋದು. ಸ್ವಾಮಿ ಸರ್ ಮೊದಲನೇ ಸರಿ ಕೆಲಸ ಮಾಡ್ತಾ ಇದ್ದಾರೆ. ವೆರಿ ವೆರಿ ಎಕ್ಸೈಟೆಡ್. ಪೋಸ್ಟರ್ ನೋಡಿದ್ರೆ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಎಲ್ಲ 3 ಜನದ್ದು ಒಂದು ಇದು ನೈಸ್. ಟೀಮ್ ಬಗ್ಗೆ ಹೇಳಬೇಕು. ಈ ಸಲ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆಂದರೆ ನಾನು 3 ಸಿನಿಮಾ ಮಾಡಿದಂಥ ಟೀಮು ಈ ಸಲ 4ನೇ ಸಿನಿಮಾಗಿಲ್ಲ. ಅಂದರೆ ನೀವೇ ಹೇಳ್ತಾ ಇರ್ತೀರಾ ಸಿನಿಮಾ ಅಪ್ಡೇಟ್ ಆಗಬೇಕು, ಮೇಕಿಂಗ್ ಸ್ಟೈಲ್ ಚೇಂಜ್ ಆಗಬೇಕು, ಎಲ್ಲ ಆಗಬೇಕು ಅಂತ. ಈ ಸಲ ನನಗೆ ಸಿಕ್ತಂಥ ಪ್ರೊಡ್ಯೂಸರು ಅವ್ರು ಹೇಳೋದು ಒಂದೇ ಮಾತು, ಸರ್ ಇಲ್ಲ ಸಿನಿಮಾನ ಬೇರೆ ಥರನೇ ಮಾಡಬೇಕು, ನಾವು ಅದಕ್ಕೆ ಸಪೋರ್ಟಾಗಿ ನಾನು ನಿಂತೀನಿ, ಏನು ಮಾಡ್ತೀರೋ ಮಾಡಿ ಅಂದಲ್ಲ. ಕ್ಯಾಮ್ರಾಮನ್ ಸರ್ ಯಾವ ಕ್ಯಾಮ್ರಾ ಕೇಳಿದ್ರೆ ಆ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದು ಖುಷಿ ಇದೆ. ಯಾಕೆಂದರೆ ಎಲ್ಲರೂ ಇಷ್ಟೇ ಬಜೆಟ್ ಇರೋದಪ್ಪ ಈ ಸಿನಿಮಾ ಇದ್ರಲ್ಲಿ ಮುಗಿಸ್ಕೊಟ್ಬಿಡು ಅಂತ ಹೇಳ್ತಿದ್ರು. ಬಟ್ ಈ ಸರಿ ಪ್ರೊಡ್ಯೂಸರ್ ಆ ಥರ ಹೇಳಿಲ್ಲ, ಸಿನಿಮಾನ ನಾವು ಚೆನ್ನಾಗಿ ಮಾಡೋಣ ಸರ್, ಸಿನಿಮಾನ ಬೇರೆ ಥರ ಮಾಡೋಣ ಅಂತೇಳಿ ಸಪೋರ್ಟ್ ಮಾಡಿದ್ರು. ನನ್ನ ಸಿನಿಮಾಗೆ ಡೈಲಾಗ್ ರೈಟ್ರು ಹರೀಶ್ ಅವರು. ಯಾಕೆಂದರೆ ಈ ಸತಿ ಫಸ್ಟ್ ಟೈಮ್ ನನ್ನ ಸಿನಿಮಾಗೆ ಡೈಲಾಗ್ ಬರೀತಾ ಇರೋಂಥವ್ರು ಹರೀಶ್ ಅವರು. ತುಂಬ ಚೆನ್ನಾಗಿ ಡೈಲಾಗ್ ಬರ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಹರೀಶ್. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾನು. ನನ್ನ ಎಲ್ಲ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾನೆ. ಶಂಭೋ ಶಿವಶಂಕರ್ ಆಗ್ಬೋದು, ಬಿಂಗೋ ಆಗ್ಬೋದು, ಕಾಡಗರಿಗೆ ಆಗ್ಬೋದು, ಸಿಂಧುರಿನೂ ಆಗ್ಬೋದು. ಎಲ್ಲ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾನೆ. ಬಟ್ ಇದನ್ನು ನಾವು ಹೆಂಗೆ ಅಂದರೆ ಯಾವ ಟೈಮಲ್ಲಿ ಫೋನ್ ಮಾಡಿ ಇನ್ಫೋ ಇಲ್ಲ ಥರ ನೀನು ಬರ್ತಾ ಇದ್ದೀನಿ ಮ್ಯೂಸಿಕ್ಗೆ ಕುತ್ಕೊಳ್ಳೋಣ ಅಂದರೆ ಬನ್ನಿ ಸರ್ ಯಾವ ಟೈಮಲ್ಲಿ ಬನ್ನಿ ಕುತ್ಕೊಳ್ಳೋಣ ಅಷ್ಟು ಫ್ರೀಯಾಗಿ ವರ್ಕ್ ಮಾಡಿಕೊಡ್ತಾರೆ ಅವರು. ಅದಕ್ಕೆ ನಮ್ಗೆ ಅವರು ಥ್ಯಾಂಕ್ ಯು. ಹಾಗೆ ಸ್ವಾಮಿ ನಿರ್ದೇಶಕ ಶಂಕರ್ ಅವ್ರ ಬಗ್ಗೆ ಹೇಳಬೇಕು. ನನ್ನ ಶಂಕರ್ ಒಡನಾಟ ಆಲ್ಮೋಸ್ಟ್ 24-25 ವರ್ಷ ಅಂತ ಹೇಳಿದ್ರು ಆಶ್ಚರ್ಯ. ಯಾಕೆಂದರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರೆ ಅಸೋಸಿಯೇಟ್ ಆಗಿ ಎಪಿಸೋಡ್ ಡೈರೆಕ್ಟರ್ ಆಗಿ ಆ ಕಾಲದಿಂದ ನೋಡ್ಕೊಂಡು ಕ್ವೈಟ್ ಎ ಜರ್ನಿ ಅಂತಲೇ ಹೇಳ್ಬೋದು. ಎಸ್ ನಮ್ಮಪ್ಪ ವೆರಿ ಹಾರ್ಡ್ ವೇ. ನಮಗೊಂದು ಸಲಹೆ ಇರುತ್ತೆ, ಇಂಥ ವರ್ಷ ನಾವು ಕೆಲಸ ಕೇಳ್ಬೋದು ಅಂತ. ಆ ಥರ ಸಲಹೆ ನನಗೆ ಶಂಕರ್ ಜೊತೆ ಇದೆ. ಇದು 4ನೇ ಸಿನಿಮಾ. ಮೊದಲನೇ ಸಿನಿಮಾ ಶಂಭೋ ಶಿವಶಂಕರ್ ಅಂತ ಮಾಡಿದ್ರು. ಅದಾದಮೇಲೆ ರಾಗಿಣಿ ಮೇಡಮ್ ಜೊತೆ ಬಿಂಗೋ ಅಂತ ಮಾಡಿದ್ದಾರೆ. ಅದು ಇನ್ನೇನು ರೆಡಿ ಟು ರಿಲೀಸ್ ಇದೆ. ಅದು ಬಿಟ್ಟರೆ ಅವರೇ ಪ್ರೊಡಕ್ಷನ್ ಅವರೇ ಸ್ವಂತ ಸಿನಿಮಾ ಒಂದು ಮಾಡಿದ್ದಾರೆ ಕಾಣೋದೂರಿಗೆ ಅಂತ. ಆ 3 ಸಿನಿಮಾ ನನಗೆ ಯಾಕೆ ಕೊಟ್ಟಿಲ್ಲ ಅಂದಾಗ ಸರ್ ನಿಮಗೆ ಕೊಟ್ಟರೆ ಒಂದು ಒಳ್ಳೆ ರೋಲ್ ಕೊಡ್ತೀನಿ ಅಂತ ಹೇಳಿ 4ನೇ ಸಿನಿಮಾ ಒಂದಾಗಿ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ವಿ. ಆಫ್ಟರ್ ಮೋರ್ ದೆನ್ 10 years ಅಂತ ಜೊತೆ ವರ್ಕ್ ಮಾಡ್ತಾ ಇರೋದು. ಇನ್ನು ರಾಗಿಣಿ ಅವ್ರ ಜೊತೆ ಆ್ಯಕ್ಚುಲಿ ನಂದು 3ನೇ ಸಿನಿಮಾ. ಒಂದು ರಾಗಿಣಿ IPS, ಇನ್ನೊಂದು ರಣಚಂಡಿ ಅನ್ನೋ ಸಿನಿಮಾಲಿ ಒಂದು ಸಾಂಗಲ್ಲಿ ಇದ್ವಿ ನಾವೆಲ್ಲ ವಿಲನ್ಗಳೆಲ್ಲ ಒಂದು ಸಾಂಗಲ್ಲಿ ಇದ್ವಿ. ಸೊ ಇದು 3ನೇ ಸಿನಿಮಾ. ಆ್ಯಂಡ್ ಧರ್ಮ ಜೊತೆ ಇದು ಫಸ್ಟ್ ಸಿನಿಮಾ. ದೋ ಐ ನೋ ಹಿಮ್, ಅಲ್ಲಿ ಇಲ್ಲಿ ಸಿಗ್ತಾ ಇರ್ತೀವಿ ನಾವೆಲ್ಲ 3ನೇ ಸಲ ವರ್ಕ್ ಮಾಡ್ತಾ ಇದ್ದೀವಿ. ಇನ್ನು ಒಂದು ಸಿನಿಮಾ ಅಂದರೆ ಒಬ್ಬ ನಿರ್ಮಾಪಕನಿಗೆ ಎಷ್ಟು ರಿಸ್ಕ್ ಇರುತ್ತೆ ಅಂತೆಲ್ಲ ಗೊತ್ತು. ಅದೆಲ್ಲ ಗೊತ್ತಿದ್ದು ಒಬ್ಬ ನಿರ್ಮಾಪಕರು ಮುಂದೆ ಬರ್ತಾರೆ ಅಂದರೆ ನಾವು ಮೊದಲನೇ ಥ್ಯಾಂಕ್ಸು ನಿರ್ಮಾಪಕರಿಗೆ ಹೇಳಬೇಕು. ಥ್ಯಾಂಕ್ ಯು ಸರ್, ನಮ್ಮ ನಿರ್ದೇಶಕರ ಮೇಲೆ ಭರವಸೆ ಇಟ್ಟು ಹಣ ಹೋಗ್ತಾ ಇದ್ದಾರೆ ಅಂದರೆ. ಸೊ ಈ ಸಕ್ಸಸ್ಸು ಪ್ರತಿಯೊಬ್ಬರಿಗೂ ಬೇಕು, ಇಲ್ಲಿ ಕೂತಿರೋ ಪ್ರತಿಯೊಬ್ಬರಿಗೂ ಬೇಕು. ಇನ್ನು ಅನನ್ಯ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಐ ಆಮ್ ಎ ವೆರಿ ಬಿಗ್ ಫ್ಯಾನ್ ಆಫ್ ಅನನ್ಯ ಆಸ್ ಅನ್ ಆ್ಯಕ್ಟರ್. ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಆ್ಯಂಡ್ ವೆರಿ ಗುಡ್ ಡೈರೆಕ್ಟರ್. ಅವ್ರ ಜೊತೆ ಯಾವಾಗ ನಾವು ವರ್ಕ್ ಮಾಡ್ತೀವಿ ನಮಗಿಲ್ಲ ಗೊತ್ತಿಲ್ಲ, ಅವ್ರ ಕಡೆ ನಾವು ಯಾವಾಗ ಕಾಣಿಸ್ಕೊತೀವಿ ಗೊತ್ತಿಲ್ಲ. ಸೊ ಎಲ್ಲರಿಗೂ ಟೆಕ್ನಿಕಲ್ ಟೀಮ್ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಿಮ್ಮ ಸಪೋರ್ಟ್ ಖಂಡಿತ ನಮಗೆ ಬೇಕು. ಥ್ಯಾಂಕ್ ಯು ವೆರಿ ಮಚ್. ದೊಡ್ಡ ವಿಷಯ ನಮಗೆ ರಮೇಶ್ ಚಿತ್ರ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನಾವು ರಮೇಶ್ ನಮಗೆ ತುಂಬ ಪರಿಚಯ, ನಮಗೆ ನಮ್ಮ ಮನೆಯವರಿಗೆ ತುಂಬ ಬೇಕಾದ್ರು. ಸೊ ಅವರು ಸಿನಿಮಾ ಮಾಡಿಸಿದ್ರೆ ಬರಬೇಕು ಹಾರೈಸಬೇಕು ಅಂದಾಗ ಇಸ್ ನೋ ವೇ ಡೆಫಿನೆಟ್ಲಿ ನಾನು ಬರ್ತೀನಿ ಅಂತ ಹೇಳಿದೆ. ಸೊ ನಾನು ಇಲ್ಲಿ ಬಂದಿರೋದು ನಿಮಗೆಲ್ಲರೂ ವಿಶ್ ಮಾಡಿದೆ, ಸೇಯಿಂಗ್ ಆಲ್ ದಿ ವೆರಿ ಬೆಸ್ಟ್, ಚೆನ್ನಾಗಾಗಲಿ ಸಿನಿಮಾ. ಇಲ್ಲಿ ಬಂದಮೇಲೆ ಗೊತ್ತಾಗ್ತಾ ಹೋಯಿತು ಸ್ವಾಮಿ ಇರ್ತಾರೆ, ಶಂಕರ್ ಇರ್ತಾರೆ ಅಂತ. ಈ ಸಿನಿಮಾ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಟೈಟಲ್ ತುಂಬ ಚೆನ್ನಾಗಿದೆ, ಸಿಂಧೂರಿ ಅಂತ. ಸೊ ಐ ವಿಶ್ ದಿಮ್ ಆಲ್ ದಿ ಬೆಸ್ಟ್ ಆ್ಯಂಡ್ ಬಹಳ ಚೆನ್ನಾಗಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಶಂಕರ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಸಿಂಧೂರಿ ತುಂಬ ಒಳ್ಳೆ ಬ್ರಿಲಿಯಂಟ್ ಸ್ಕ್ರಿಪ್ಟು. ಶಂಕರ್ ಸರ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸುಮಾರು 1 ವರ್ಷದಿಂದ ಫಾಲೋ ಅಪ್ ಆಗಿದ್ದೀನಿ ಸರ್ ಜೊತೆ. ನಾನು 1 ವರ್ಷದಿಂದ ಸ್ಕ್ರೀನ್ ಡಿಸ್ಕಷನು ಹರೀಶ್ ಸರ್ ಆಗಿರ್ಬೋದು, ಶಂಕರ್ ಸರ್ ಆಗಿರ್ಬೋದು, ವರ್ಕ್ ಮಾಡ್ತಾನೆ ಇದ್ದೀವಿ ನಾವು. ಒಂದು ಡಿಫ್ರೆಂಟ್ ಲುಕ್ಕು ಟ್ರೈ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಈ ಸಿನಿಮಾಯಿಂದ ಈ ಸಿನಿಮಾ ಒಂದು ಡಿಫ್ರೆಂಟ್ ಲುಕ್ಕು ರೆಡಿ ಮಾಡಿಕೊಂಡು ಕಾಸ್ಟ್ಯೂಮು, ವೆದರು ಮತ್ತು ಒಂದು ಸೆಟ್ ಆಗ್ತಾಯಿದೆ ಸಕಲೇಶ್ಪುರದಲ್ಲಿ. ಬ್ಯೂಟಿಫುಲ್ ಸೆಟ್ ಆಗ್ತಾಯಿದೆ. ಒಂದು ಪೊಲೀಸ್ ಸ್ಟೇಷನು, ಒಂದು ಫಾರೆಸ್ಟ್ ಒಳಗಡೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಸೆಟ್. ಸೊ ಒಂದೊಂದು ಕಾಸ್ಟ್ಯೂಮು, ಕಲರ್ ಪ್ಯಾಲೆಟು, ಲುಕ್ ಬೋರ್ಡು ಎಲ್ಲ ರೆಡಿ ಮಾಡಿಕೊಂಡು ವೆಲ್ ಎಕ್ವಿಪ್ಡ್, ಹೈಲಿ ಕ್ವಾಲಿಫೈಡ್ ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ ನಮಗೆ ಈ ಸಿನಿಮಾನ ಅಚೀವ್ ಮಾಡೋಕ್ಕೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬರುತ್ತೆ ಸಿಂಧೂರಿ. ಸೊ ಇಲ್ಲಿ ಕೂತ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಚೆನ್ನಾಗಿ ವರ್ಕ್ ಮಾಡೋಣ. ಮುಂದೆ ಈ ಡೀಟೇಲ್ಸ್ ಶಂಕರ್ ಸರ್ ಕೊಡ್ತಾರೆ, ನೆಕ್ಸ್ಟ್ ಫರ್ದರ್ ಡೀಟೇಲ್ಸ್. ಥ್ಯಾಂಕ್ ಯು. ನಿರ್ಮಾಪಕರಾದಂಥ ರಮೇಶ್ ಸರ್ ಈ ಒಂದು ನಂಬಿಕೆ ಇಟ್ಟು ಶಂಕರ್ ಸರಿಗೆ ಕೊಟ್ಟಿದ್ದೀರಾ. ಶಂಕರ್ ಸರು ತುಂಬ ಅದ್ಭುತವಾದ ವ್ಯಕ್ತಿ. ಏನು ಹೇಳ್ತಾರೆ ಅದನ್ನು ಅಗ್ರೆಸಿವ್ ಆಗಿ ಕೆಲಸ ಮಾಡಿ ಮುಗಿಸ್ತಾರೆ. ಸೊ ಈ ಥರ ಆ್ಯಕ್ಚುಲಾಗಿ ಪ್ರೊಡ್ಯೂಸರ್ಸಿಗೆ ಟ್ರಸ್ಟ್ ಬರಬೇಕು, ಅವಾಗಲೇ ನಮ್ಮ ಇಂಡಸ್ಟ್ರಿಯಲ್ಲಿ ಆ್ಯಕ್ಚುಲಾಗಿ ಇಂಪ್ರೊವೈಸೇಷನ್ ಆಗೋದು.
ಆಮೇಲೆ ರಾಗಿಣಿ ಮೇಡಮಿಗೆ ನನಗಿದು ಸೆಕೆಂಡ್ ಫಿಲಮು ಸಿಕ್ಕಿರೋಂಥ ಅವಕಾಶ ವರ್ಕ್ ಮಾಡೋಕ್ಕೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಇನ್ನೊಂದೇನು ಅಂದರೆ ಧರ್ಮ ಸರು ಬಿಗ್ ಬಾಸಲ್ಲಿದ್ದಾಗ ನಮ್ಮ ಮನೆಯಲ್ಲೆಲ್ಲ ಮಾತಾಡ್ತಾಯಿದ್ರು. ಅದೊಂದು ವಿಷಯ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಅವ್ರು ಆಚೆ ಹೋಗ್ತಾಯಿದ್ರು, ಅವ್ರು ಒಳ್ಳೆತನ ಬಿಟ್ಕೊಡ್ಲಿಲ್ವಲ್ಲ ಅಂತ ಎಲ್ಲ ಹೇಳ್ತಾರೆ. ಸೊ ಅದು ಸಿಕ್ಕಾಪಟ್ಟೆ ಎಲ್ಲರಿಗೂ ಇಂಪ್ರೆಸ್ ಆಗೋಂಥ ವಿಷಯ. ಸೊ ಅವರಿಗೆ ಇವತ್ತು ವರ್ಕ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಟೆಕ್ನಿಕಲ್ ಟೀಮು ಸರ್ ತುಂಬ ಶ್ರಮಪಟ್ಟು ನಿಮಗೆ ಗೆಲ್ಲಿಸಲೇಬೇಕು ಅನ್ನೋ ಇದರಿಂದ ನಾವು ಕೆಲಸ ಮಾಡ್ತೀವಿ. ಇನ್ನು ನಾರಾಯಣ್ ಸರ್ ಇದ್ದಾರೆ, ತುಂಬ ಸಂತೋಷ ಆಯಿತು. ಆ್ಯಂಡ್ ಎಲ್ಲ ಟೋಟಲ್ ಟೆಕ್ನಿಕಲ್ ಟೀಮು ಎಲ್ಲರೂ ತುಂಬ ಚೆನ್ನಾಗಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಆ್ಯಂಡ್ ಶಂಕರ್ ಸರ್ ಹೇಳ್ದಂಗೆ ನನಗೆ ಯಾವುದೇ ಸಿನಿಮಾ ಆದರೂ ನನಗೆ ಕೊಡ್ತಾರೆ. ಈಗ ಎಷ್ಟೊಂದು ಟೀಮು ಡಿವಿಷನ್ ಆಗಿದ್ರು, ಮ್ಯೂಸಿಕ್ ಡೈರೆಕ್ಟ್ರಾಗಿ ನಾನು ಅವ್ರ ಜೊತೆ ಇನ್ನೂ ಉಳಿದಿದ್ದೀನಿ. ಸೊ ಅದೊಂದು ಖುಷಿ ಇದೆ. ಆ್ಯಂಡ್ ಶಂಕರ್ ಸರ್ಗೆ ಈ ಸಲ ಇದುವರೆಗೂ ಕೊಟ್ಟರಕ್ಕಿಂತ ಇನ್ನೂ ಒಳ್ಳೆ ಸಾಂಗ್ಸ್ಗಳನ್ನ ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಸಿಂಧೂರಿ ಅನ್ನೋದು ತುಂಬ ಚೆನ್ನಾಗಿದೆ. ನಾನು ಟ್ರ್ಯಾಕ್ ಕೇಳಿದ್ದೀನಿ. ಇಟ್ಸ್ ಅ ಪವರ್ಫುಲ್ ಕಾನ್ಸೆಪ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 2 ಸಾಂಗ್ಸ್ ಇದೆ. ಒಂದು ಮೆಲೋಡಿ ಸಾಂಗ್ ಇದೆ, ಇನ್ನೊಂದು ರೊಮ್ಯಾಂಟಿಕ್ ಸಾಂಗ್ ಇದೆ. ಗೌರಿ ಸುತ ಅಂತ ಹೇಳಿ ಅವರು ಈ ಸಲ 2 ಸಾಂಗಿಂದು ಲಿರಿಕ್ಸ್ನ ಬರೀತಾ ಇದ್ದಾರೆ. ಅವರು ಇವತ್ತಿಗೆ ಬಂದಿದ್ದಾರೆ. ಸೊ ಎಲ್ಲ ವರ್ಕ್ ನಡೀತಾ ಇದೆ, ಕಂಪೋಸಿಷನ್ ಆಗಿದೆ, ಪ್ರೋಗ್ರಾಮಿಂಗ್ ನಡೀತಾ ಇದೆ. ಆದಷ್ಟು ಬೇಗ ಸಾಂಗ್ಸ್ ಮಾಡ್ತಾ ಇದೆ. ಎಲ್ರಿಗೂ ನಮಸ್ತೆ. ಸಿಂಧೂರಿ ಇದೊಂದು ಜಾನರ್ ಸ್ಪೆಸಿಫಿಕ್ ಮೂವಿ, ಮರ್ಡರ್ ಮಿಸ್ಟ್ರಿ. ಜನರಲಾಗಿ ಮರ್ಡರ್ ಮಿಸ್ಟ್ರಿ ಅಂದರೆ 2 ಇಂಪಾರ್ಟೆಂಟ್ ವಿಷಯ ಇರುತ್ತೆ. ಒಂದು, ಆಡಿಯನ್ಸ್ನ ಮುಗಿಸ್ಕೊಂಡು ಹೋಗಬೇಕು. ಇನ್ನೊಂದು, ಪ್ರತಿ ವಿಷಯ ರಿವೀಲ್ ಆದಾಗ ಒಂದು ಸರ್ಪ್ರೈಸ್ ಮಾಡಬೇಕು. ಸೊ ಈ ಸ್ಕ್ರಿಪ್ಟಲ್ಲಿ 2 ಇದೆ. ತುಂಬ ಖುಷಿ ಆಯಿತು. ಆ್ಯಂಡ್ ಎಲ್ಲರೂ ಸಿನಿಮಾ ಬಗ್ಗೆ ಎಲ್ಲ ಜಾಸ್ತಿ ಹೇಳಿದ್ದಾರೆ. ಸೊ ಶಂಕರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಖುಷಿಯಾಗಿದೆ. ಅಂದರೆ ಶಂಕರ್ ಸರ್ಗೆ ಒಂದು ಕ್ಲಾರಿಟಿ ಇರುತ್ತೆ, ಅವರಿಗೆ ಏನು ಬೇಕು ಅಂತ. ಅದ್ರ ಜೊತೆಲೆ ಒಂದು ರೈಟರ್ಗೆ ಫ್ರೀಡಮ್ ಕೂಡ ಕೊಡ್ತಾರೆ. ಅದು ತುಂಬ ಖುಷಿ ಆಯಿತು. ಒಂದು ಕರೆಕ್ಷನ್ಸು, ಡಿಸ್ಕಷನ್ಸ್ ಎಲ್ಲ ಆದಮೇಲೆ ಸರ್ ಯಾವಾಗ ಬೇಕು ಸರ್ ಈ ತಿಂಗೆ ಅಂತ ಕೇಳಿದ್ರೆ, ಸರ್ ನೀವು ರೈಟರ್, ನೀವು ಟೈಮ್ ತಗೊಳ್ಳಿ, ನೀವು ಯಾವಾಗ ಅಂತ ಹೇಳ್ತೀರೋ ಆಗ ನಾನು ಅಲ್ಲಿ ಫಿಕ್ಸ್ ಆಗ್ತೀನಿ ಅಂತ. ಸೊ ತುಂಬ ಖುಷಿ ಆಯಿತು ಶಂಕರ್ ಸರ್ ಜೊತೆ ವರ್ಕ್ ಮಾಡಿದ್ದು. ಇದು ರಾಗಿಣಿ ಮೇಡಮ್ ಇದ್ದಾರೆ, ಧರ್ಮಕೀರ್ತಿ ಇದ್ದಾರೆ, ನಾರಾಯಣ ಸ್ವಾಮಿ ಸರ್ ಇದ್ದಾರೆ. ಸೊ ಇವರೆಲ್ಲರ ಕ್ಯಾರೆಕ್ಟರು ನಿಮಗೆ ಸಿನಿಮಾ ಮುಗಿದ ಮೇಲೂ ಕಾಣುತ್ತೆ. ಥ್ಯಾಂಕ್ ಯು.